ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮನೆಯಲ್ಲಿ ವೈಫೈನ ಕೋಪ ಮಾಡ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಪ್ರಭು ಶೆಟ್ಟಿ ಫುಡ್ ಚಾನಲ್ ಇರೋದೇ ನಿಮಗೋಸ್ಕರ. ಇವತ್ತು ಡಿಫ್ರೆಂಟ್ ಆಗಿ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನಿಮ್ಮ ವೈಫ್ಗೆ ಈ ಥರ ಮಾಡಿಕೊಡಿ, ಫಿದಾ ಆಗಿಬಿಡ್ತಾರೆ. ಭಾನುವಾರ ಬಂತು ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ರಜಾ ಕೊಡಿ. ವೀಕ್ಲಿ ಒನ್ಸ್ ರಜಾ. ಅಡುಗೆ ಮಾಡಲ್ಲ, ತಾವೇ ಅಡುಗೆ ಮಾಡಿ. ಅರ್ಧ ಕೆಜಿ ಚಿಕನ್, ಶುಂಠಿ, ಬೆಳ್ಳುಳ್ಳಿ, ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಪೆಪ್ಪರ್, ರುಚಿಗೆ ಎಷ್ಟು ಬೇಕಾದಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ, ಅಷ್ಟು ಮಿಕ್ಸ್ ಮಾಡಿ 10 ನಿಮಿಷ ಸೈಡ್ಗಿಡಿ. ಬಿಸಿ ಬಿಸಿ ಕಾಯುವ ತವಾ ಮೇಲೆ ಸ್ವಲ್ಪ ಎಣ್ಣೆ ಈ ಥರ ಇಟ್ಟು ಉಜ್ಜಿ ಅದ್ರ ಮೇಲೆ ಚಿಕನ್ ಇಟ್ಟು ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಕ್ಲೀನಾಗಿ ಚಿಕನ್ ಒಂದರಿಂದ ಇಟ್ಟು ಆಯಿಲ್ ಸ್ವಲ್ಪ ಜಾಸ್ತಿ ಬೇಡ, ಫುಲ್ ಡ್ರೈ ರೋಸ್ಟ್ ಮಾಡಿ ಒಂದು ಬೌಲ್ಗೆ ಎತ್ತಿಕೊಳ್ಳಿ. ಆಲ್ಮೋಸ್ಟ್ 80-90% ಬೆಂದಿದೆ. ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರು ಈರುಳ್ಳಿ ಹಾಕಿ, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಸೈಡ್ಗಿಡಿ. ಒಂದು ಬೌಲಲ್ಲಿ 1 ಕಪ್ ಮೊಸರು ತಗೊಳ್ಳಿ. ಮೊಸರು ತೊಗೊಂಡಿದ ಮೇಲೆ ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು, ಶುಂಠಿ ತುರ್ಕೊಂಡಿರೋ ಶುಂಠಿ ಹಾಕಿ ಮಿಕ್ಸ್ ಮಾಡಿ ಅದು ಸೈಡ್ಗಿಡಿ. ಬಿಸಿ ಬಿಸಿ ಕಾಯುವ ಬಾಂಡಿಯಲ್ಲಿ ಸ್ವಲ್ಪ ಎಣ್ಣೆ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಕಸೂರಿ ಮೇಥಿ ಅಷ್ಟು ಮಿಕ್ಸ್ ಮಾಡಿ ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿ ರಪ ಅಂತ ಚಿಕನ್ಗೆ ಹಾಕಿ ರಪ ಅಂತ ಮಿಕ್ಸ್ ಮಾಡಿ ಬಿಸಿ ಬಿಸಿ ಚಪಾತಿ ಇಟ್ಕೊಂಡು ತಿಂದರೆ ಸ್ವರ್ಗ ಕಣ್ರಿ. ಗಂಡು ಮಕ್ಳು ಅಡುಗೆನೇ ಸೂಪರ್ ಗುರು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.